ಸೊ ಎಷ್ಟೊಂದು ಸಾರಿ ಕೇಳ್ತೀವಿ, ಓ ನನ್ನ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇದೆ, ಏನು ಮಾಡಬೇಕು, ಎಲ್ಲ ಫೈಬ್ರಾಯ್ಡ್ಸ್ ಕೂಡ ತೆಗಿಬೇಕಾ? ಹೌದು, ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್. ಈ ವಿಡಿಯೋಲಿ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇದ್ದರೆ ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲನೇದಾಗಿ ಫೈಬ್ರಾಯ್ಡ್ಸ್ ತುಂಬ ಕಾಮನ್. ಸುಮಾರು 40-50% ವುಮೆನ್ನಲ್ಲಿ ಫೈಬ್ರಾಯ್ಡ್ಸ್ ಕಂಡುಬರುತ್ತೆ. ಸಾಮಾನ್ಯವಾಗಿ ಗರ್ಭಕೋಶದಲ್ಲಿ ಇನ್ನರ್ ಎಂಡೋಮೆಟ್ರಿಯಮ್ ಇರುತ್ತೆ. ಅದು ಎವ್ರಿ ಸೈಕಲಲ್ಲಿ ಒಳಗಡೆ ಇರೋ ಪೀರಿಯಡ್ಸ್ ಬರೋ ಟೈಮಲ್ಲಿ ಆ ಲೈನಿಂಗ್ ಶೆಡ್ ಆಗುತ್ತೆ. ಮಧ್ಯದ ಲೇಯರ್ನ ಮಯೋಮೆಟ್ರಿಯಮ್ ಇಲ್ಲಾಂದರೆ ಮಸಲ್ ಲೇಯರ್ ಅಂತ ಕರಿತೀವಿ. ಸೊ ಪ್ರೆಗ್ನೆನ್ಸಿ ಆಗೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಲೇಯರು. ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಇನಿಷಿಯಲ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಅಥವಾ ನಾನ್ ಪ್ರೆಗ್ನೆಂಟ್ ಯೂಟ್ರಸ್ಸು ಸುಮಾರು ಒಂದು 4 to 5 ಸೆಂಟಿಮೀಟರ್ಸ್ ಇರುತ್ತೆ ಅದ್ರ ಬಾಡಿ ಸೈಜು. ಬಟ್ ನೀವು ಜಸ್ಟ್ ನ್ಯೂ ಬಾರ್ನ್ ಬೇಬಿ ನೋಡಿದ್ದೀರಾ, ಅದನ್ನು ಅಕಾಮಿಡೇಟ್ ಮಾಡ್ಕೊಬೇಕಂದ್ರೆ ಆ ಯೂಟ್ರಸ್ ಅಷ್ಟು ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಅದೆಲ್ಲ ಆಗೋದು ಈ ಮಸಲ್ ಲೇಯರಿಂದ. ಔಟರ್ ಲೇಯರ್ನ ನಾವು ಸಿರೋಸಾ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಫೈಬ್ರಾಯ್ಡ್ಸು ಈ ಮಧ್ಯ ಇರೋ ಮಸಲ್ ಲೇಯರಲ್ಲಿ ಕಂಡುಬರುತ್ತೆ. ಸೊ ಫೈಬ್ರಾಯ್ಡ್ಸ್ ಎಷ್ಟೊಂದು ಸೈಜಸ್ ಇರ್ಬೋದು. ಸುಮಾರು ಒಂದು ಗ್ರೀನ್ ಪೀ ಅಂದರೆ ಒಂದು ಬಟಾಣಿ ಕಾಳು ಅಷ್ಟಿಂದ ಸುಮಾರು ಒಂದು ವಾಟರ್ಮೆಲನ್ ಕರ್ಬೂಜದ ಸೈಜ್ವರೆಗೂ ಫೈಬ್ರಾಯ್ಡ್ಗಳು ಇರ್ಬೋದು. ಸೊ ಫೈಬ್ರಾಯ್ಡ್ ಸೈಜ್ ಮೇಲೆ ಮತ್ತು ಅದು ಗರ್ಭಕೋಶದಲ್ಲಿ ಎಲ್ಲಿದೆ ಅಂತ ನೋಡಿಕೊಂಡು ನಾವು ನಿಮಗೆ ಸರ್ಜರಿ ಬೇಕಾ, ಮತ್ತು ನಿಮಗೆ ಪ್ರೆಗ್ನೆನ್ಸಿ ಬೇಕೋ ಬೇಡವೋ, ಅಥವಾ ಅದೇನು ಸಿಂಪ್ಟಮ್ಸ್ ಕಾಸ್ ಮಾಡ್ತಿದೆ, ಇದೆಲ್ಲ ಹೆಲ್ಪ್ ಮಾಡುತ್ತೆ ಡಿಸೈಡ್ ಮಾಡೋಕ್ಕೆ ನಿಮಗೆ ಸರ್ಜರಿ ಬೇಕೋ ಬೇಡವೋ ಅಂತ. ಒಬ್ರೊಬ್ರಿಗೆ ಎಷ್ಟೊಂದು ಫೈಬ್ರಾಯ್ಡ್ಸ್ ಇರುತ್ತೆ ಗರ್ಭಕೋಶದ ತುಂಬ. ಇದನ್ನು ನಾವು ಮಲ್ಟಿಪಲ್ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಕರಿತೀವಿ. ಸೊ ಫೈಬ್ರಾಯ್ಡ್ಸಿಂದ ಏನೇನು ಸಿಂಪ್ಟಮ್ಸ್ ಆಗ್ಬೋದು? ಮೊದಲನೇದಾಗಿ ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಫೈಬ್ರಾಯ್ಡು ಒಳಗಡೆಗೆ ಇದ್ದರೆ ಇಲ್ಲ ದೊಡ್ಡದಿದ್ದರೆ, ಗರ್ಭಕೋಶದ ಎಂಡೋಮೆಟ್ರಿಯಮ್ ಅಂದರೆ ಇನ್ನರ್ ಲೇಯರ್ಗೆ ಹತ್ತಿರ ಇದ್ದರೆ ಆವಾಗ ಸಾಮಾನ್ಯವಾಗಿ ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಇಲ್ಲ ಒಂದೊಂದು ಸರಿ ತುಂಬ ಪೇನ್ ಕೂಡ ಆಗ್ಬೋದು. ಪೀರಿಯಡ್ಸಲ್ಲಿ ಪೇನ್ ಇರ್ಬೋದು, ಅಥವಾ ಅದು ಹೆವಿನೆಸ್ಸಿಂದ ಅವ್ರಿಗೆ ಅಬ್ಡಮಿನಲ್ಲಿ ಒಂದು ಸ್ವಲ್ಪ ಭಾರ ಥರ ಅನಿಸ್ಬೋದು. ಇಲ್ಲಾಂದರೆ ಅದು ಯೂರಿನರಿ ಬ್ಲ್ಯಾಡರ್ ಇರುತ್ತೆ ಮುಂದೆ, ಅದ್ರ ಮೇಲೆ ಕಂಪ್ರೆಸ್ ಆದಾಗ ಯೂರಿನರಿ ಸಿಂಪ್ಟಮ್ಸ್ ಅಂದರೆ ಯೂರಿನ್ ಒಂದೊಂದು ಸಾರಿ ಎಷ್ಟೊಂದು ಜನ ಯೂರಿನ್ ಹೋಗೋಕ್ಕೆ ಆಗೋಲ್ಲ, ಅವಾಗ ಬರ್ತಾರೆ ಎಮರ್ಜೆನ್ಸಿಗೆ. ಅವಾಗ ನೋಡಿದ್ರೆ ಈ ಫೈಬ್ರಾಯ್ಡಿಂದ ಬ್ಲ್ಯಾಡರ್ ಕಂಪ್ರೆಸ್ ಆಗಿ ಅದು ಆ ಥರ ಸಿಂಪ್ಟಮ್ಸ್ ಇರ್ಬೋದು. ಇಲ್ಲಾಂದರೆ ಹಿಂದೆ ರೆಕ್ಟಮ್ ಇರುತ್ತೆ, ಆ ರೆಕ್ಟಮ್ ಮೇಲೆ ಕಂಪ್ರೆಸ್ ಆದಾಗ ಅದು ಮೋಷನ್ ಹೋಗೋಕ್ಕೆ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ತುಂಬ ಫ್ರೀಕ್ವೆಂಟಾಗಿ ಹೋಗೋ ಚಾನ್ಸಸ್ ಕೂಡ ಆಗ್ಬೋದು. ಸೊ ಈ ಎಲ್ಲ ಸಿಂಪ್ಟಮ್ಸು ನಾವು ಕಂಡುಬರುತ್ತೆ. ಆದರೆ ಯಾವಾಗಲೂ ಫೈಬ್ರಾಯ್ಡ್ ಇದ್ದಾಗೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ಫೈಬ್ರಾಯ್ಡ್ ಇರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತೂ ಇರಲ್ಲ ಫೈಬ್ರಾಯ್ಡ್ ಇದೆ ಅಂತ. ಬೇರೆ ಏನಕ್ಕೋ ಸ್ಕ್ಯಾನ್ ಮಾಡಿಸ್ತಾರೆ, ಏನಕ್ಕೋ ಹೊಟ್ಟೆ ನೋವು ಬರ್ಬೋದು, ಇಲ್ಲಾಂದರೆ ಬೇರೆ ಏನೋ ಪ್ರಾಬ್ಲಮ್ ವಾಮಿಟಿಂಗ್ ಆಗೋದ್ರಿಂದ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಆವಾಗ ಫೈಬ್ರಾಯ್ಡ್ ಕೂಡ ಪಿಕಾಕ್ ಆಗ್ಬೋದು. ಸೊ ಇದೆಲ್ಲ ನೋಡಿಕೊಂಡು ಯಾವ ಸಿನಾರಿಯೋಲಿ ಫೈಬ್ರಾಯ್ಡ್ ಪ್ರೆಸೆಂಟ್ ಆಗ್ತಾಯಿದೆ, ಅದು ಎಲ್ಲಿದೆ, ಅದ್ರ ಸೈಜ್ ಎಲ್ಲಿದೆ ನೋಡಿಕೊಂಡು ಸರ್ಜರಿ ಬೇಕೋ ಇಲ್ವೋ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಏನಾಗ್ಬೋದು, ಫೈಬ್ರಾಯ್ಡ್ಸ್ ಯೂಶಲಿ ಯಾವಾಗ ಅದು ಗರ್ಭಕೋಶದ ಹೊಳಿಗಿದೆ, ಟುವರ್ಡ್ಸ್ ದ ಎಂಡೋಮೆಟ್ರಿಯಮ್ ಇದೆ, ಅದು ಲೈನಿಂಗ್ ಹೊಳಿಗೆ ಪ್ರೊಟ್ರೂಡ್ ಆಗ್ತಾಯಿದ್ರೆ ಆವಾಗ ಯೂಶ್ವಲಿ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಮತ್ತು ಇಂಥ ವುಮೆನ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಈ ಫೈಬ್ರಾಯ್ಡ್ಸ್ನ ತೆಗಿಬೇಕಾಗುತ್ತೆ. ಇನ್ನೊಂದು, ಅದು ಯೂಶ್ವಲಿ 4 ಸೆಂಟಿಮೀಟರ್ಸ್ಗಿಂತ ಕಮ್ಮಿ ಇದ್ದರೆ ಫೈಬ್ರಾಯ್ಡ್ಸ್ ಮಸಲಲ್ಲಿ ಇದ್ದರೆ, ಮತ್ತು ಕ್ಯಾವಿಟಿಯಿಂದ ಅಟ್ಲೀಸ್ಟ್ 1 ಸೆಂಟಿಮೀಟರ್ ದೂರ ಇದ್ದರೆ ಆವಾಗ ಫೈಬ್ರಾಯ್ಡ್ಸ್ನ ತೆಗಿಯೋಲ್ಲ. ಆದರೆ 4 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ದೊಡ್ಡದಿರ್ದು ಅಥವಾ ವಿತಿನ್ 1 ಸೆಂಟಿಮೀಟರ್ ಆಫ್ ದ ಎಂಡೋಮೆಟ್ರಿಯಮ್ ಇನ್ನರ್ ಲೈನಿಂಗ್ ಆಫ್ ದ ಯೂಟ್ರಸ್ ಇದ್ದರೆ ಆವಾಗ ಈ ಫೈಬ್ರಾಯ್ಡ್ಸ್ನ ತೆಗಿಬೇಕಾಗುತ್ತೆ. ಒಂದೊಂದು ಸಾರಿ ಫೈಬ್ರಾಯ್ಡ್ಸ್ ಗರ್ಭಕೋಶದ ಆಚೆ ಕೂಡ ಇರುತ್ತೆ. ಗರ್ಭಕೋಶ ಇದೆ, ಅದನ್ನು ಸೈಡಿಗೆ ಕನೆಕ್ಟ್ ಮಾಡೋವಂಥ ಬ್ರಾಡ್ ಲಿಗಮೆಂಟ್ಸ್ ಇದೆ. ಸೊ ಈ ಬ್ರಾಡ್ ಲಿಗಮೆಂಟಲ್ಲಿ ಕೂಡ ಫೈಬ್ರಾಯ್ಡ್ ದೊಡ್ಡದಾಗಿ ಅದು ಒಂದೊಂದು ಸಾರಿ ಕಿಡ್ನಿಯಿಂದ ಬರೋ ಯುರೇಟರ್ಗೆ ಕಂಪ್ರೆಸ್ ಆಗಿ ಕಿಡ್ನಿಗೆ ಪ್ರಾಬ್ಲಮ್ ಕಾಸ್ ಮಾಡ್ಬೋದು. ಆವಾಗ ಆ ಫೈಬ್ರಾಯ್ಡನ್ನ ಕೂಡ ತೆಗಿಬೇಕಾಗಿ ಬರ್ಬೋದು. ಅಥವಾ ಒಬ್ರೊಬ್ಬರಿಗೆ ಏನಾಗುತ್ತೆ, ಫೈಬ್ರಾಯ್ಡಿಂದ ಒಂದು ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ಬೋದು. ಯಾಕಂದರೆ ಅದು ಅನಾಟಮಿನ ಡಿಸ್ಟಾರ್ಟ್ ಮಾಡುತ್ತೆ, ಫಿಸಿಯಾಲಜಿನ ಡಿಸ್ಟಾರ್ಟ್ ಮಾಡುತ್ತೆ. ಅಂದರೆ ಗರ್ಭಕೋಶ ಹೇಗಿದೆ ಅದ್ರದ್ದು ಸ್ಟ್ರಕ್ಚರ್ನ ಡಿಸ್ಟಾರ್ಟ್ ಮಾಡುತ್ತೆ, ಇಲ್ಲ ಅದ್ರ ಫಂಕ್ಷನ್ನ ಡಿಸ್ಟಾರ್ಟ್ ಮಾಡಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಮಾಡ್ಬೋದು. ಇಲ್ಲಾಂದರೆ ಒಂದು ಫೈಬ್ರಾಯ್ಡು ಮಿಸ್ಕ್ಯಾರೇಜ್ ಅಬಾರ್ಷನ್ಸ್ನ ಕಾಸ್ ಮಾಡ್ಬೋದು. ಈ ಥರ ಏನಾದರೂ ಇದ್ದರೆ ಫೈಬ್ರಾಯ್ಡನ್ನ ತೆಗಿಬೇಕಾಗತ್ತೆ. ಯಾವ ಥರ ಫೈಬ್ರಾಯ್ಡ್ ತೆಗಿಬೋದು? ಒಂದು ಲ್ಯಾಪ್ರೋಸ್ಕೋಪಿ ಮಾಡಿ ಫೈಬ್ರಾಯ್ಡನ್ನ ತೆಗಿಬೋದು. ಅದು ಹೊಟ್ಟೆಯಿಂದ ಒಂದು ಹೋಲ್ಸ್ ಮಾಡಿ ಅದನ್ನು ನೋಡಿ ಫೈಬ್ರಾಯ್ಡ್ ಎಲ್ಲಿದೆ ಅಂತ ನೋಡಿಕೊಂಡು ಬರೀ ಫೈಬ್ರಾಯ್ಡನ್ನ ತೆಗಿಬೋದು. ಇಲ್ಲಾಂದರೆ ಒಂದು ಸಾರಿ ಗರ್ಭಕೋಶದ ಹೊಳಿಗಿರುತ್ತಲ್ಲ ಆ ಫೈಬ್ರಾಯ್ಡ್ಸ್ನ ಹಿಸ್ಟ್ರೋಸ್ಕೋಪಿ ಅಂದರೆ ಕೆಳಗಿಂದ ಗರ್ಭಕೋಶಕ್ಕೆ ನಾವು ಒಂದು ಕ್ಯಾಮ್ರಾ ಹಾಕಿ ಅದರಿಂದ ಕೂಡ ಫೈಬ್ರಾಯ್ಡ್ಸ್ನ ನಾವು ಸ್ಕೂಪ್ ಔಟ್ ಮಾಡಿ ತೆಗಿಬೋದು. ಸೊ ಎಲ್ಲ ಫೈಬ್ರಾಯ್ಡ್ಸು ತುಂಬ ಸೀರಿಯಸ್ಸು, ಸರ್ಜರಿ ಬೇಕೇ ಬೇಕು ಅಂತ ಏನಿಲ್ಲ. ಏನಾದರೂ ಅದು ಸಿಂಪ್ಟಮ್ಸ್ ಕಾಸ್ ಮಾಡ್ತಿದ್ರೆ, ಇಲ್ಲಾಂದರೆ ನಿಮ್ಮ ಪ್ರೆಗ್ನೆನ್ಸಿ ಔಟ್ಕಮ್ನ ಅಫೆಕ್ಟ್ ಮಾಡ್ತಾ ಇದ್ದರೆ ಮಾತ್ರ ನಾವು ಫೈಬ್ರಾಯ್ಡನ್ನ ತೆಗಿಯೋದಕ್ಕೆ ಪ್ರಿಫರ್ ಮಾಡ್ತೀವಿ.